ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಕೋಗಿಲು ಲೇಔಟ್ ಅಕ್ರಮ ನಿವೇಶನ ತೆರವುಗೊಳಿಸಿದ್ದು ದೊಡ್ಡ ಸುದ್ದಿ ಆಗ್ತಾ ಇದ್ದಂತೆ ಸರ್ಕಾರ ನಿರಾಶ್ರಿತರಿಗೆ ಮನೆ ಹಂಚಿಕೆ ಮಾಡೋದಾಗಿ ಹೇಳಿತ್ತು. ಈಗ ಅದು ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ. ಕಳೆದ ವರ್ಷದ ಕೊನೆಗೆ ಶುರುವಾದ ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ಪ್ರಕರಣ ಹೊಸ ವರ್ಷದಲ್ಲೂ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ. ನಿರಾಶ್ರಿತರಿಗೆ ಮನೆ ಕೊಟ್ಟರೂ ಕೊಡದಿದ್ರೂ ಸರ್ಕಾರಕ್ಕೆ ತಲೆ ಬಿಸಿ ತಪ್ಪಿತಲ್ಲ. ತೆರವಾದ ಜಾಗದಲ್ಲೇ ತಲೆ ಎತ್ತಿದ 70 ಟೆಂಟು ಮನೆಗಾಗಿ ಪಟ್ಟು. ತೆರವಾಗಿದ್ದು 150 ಮನೆ, ಬಂದಿರೋದು 250ಕ್ಕೂ ಹೆಚ್ಚು ಅರ್ಜಿ. ಕಳ್ಕೊಂಡಲೇ ಪಡೆದುಕೊಳ್ಳುವ ಹಠವ, ತಾವಿದ್ದ ಜಾಗ ಕಳೆದುಕೊಳ್ಬಾರ್ದೆಂಬ ಛಲವಾಗುತ್ತಿಲ್ಲ. ಇಲ್ಲಿ ನೋಡಿ, ಕೋಗಿಲು ಲೇಔಟ್ನಲ್ಲೇ ಈಗ ಮತ್ತೆ 70ಕ್ಕೂ ಹೆಚ್ಚು ಟೆಂಟು ಹಾಕಲಾಗಿದೆ. ಅಕ್ರಮವಾಸಿಗಳು ತಮಗೂ ಮನೆ ಕೊಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಬೇರೆ ಜಾಗ ಇಲ್ವಲ್ಲ ಹೋಗೋಕ್ಕೆ, ಅದರಿಂದ ಎಲ್ಲರೂ ಅವರವರ ಜಾಗದಲ್ಲಿ ಒಂದು ತಾಡ್ಪಲ್ ಹಾಕ್ಕೊಂಡು ಮಲಗಿದ್ದಾರೆ ಜನ. ಬಂದಿದ್ರಲ್ಲ, ಫಸ್ಟು ಜಮೀರ್ ಅಹಮದ್ ಖಾನ್ ಅವ್ರು ಬಂದಿದ್ದರು, ಆಮೇಲೆ DK ಶಿವಕುಮಾರ್ ಸರ್ ಅವರು ಬಂದಿದ್ದರು, ನಿನ್ನೆ R ಅಶೋಕ್ ಅವರು ಬಂದಿದ್ದರು. ಬಂದು ಮಾತಾಡಿಸಿ ಹೋಗಿದ್ದಾರೆ. ನಮಗಂತೂ ಇಲ್ಲ, ಎಲ್ರಿಗೂ ಅಲ್ಲಲ್ಲಿ ಹೋಗಿ ಎನ್ಕ್ವೈರಿ ಮಾಡಿದ್ರಂತೆ, ಎಲ್ಲಿಂದ ಬಂದಿದ್ದೀರಾ ಏನು ಎಂಥದ್ದು ಅಂತ. ಬಾಂಗ್ಲಾದೇಶವ್ರು ಇಲ್ಲಿ ಯಾರೂ ಇಲ್ಲ, ನಾವಿಲ್ಲಿ ವಾಸ. ಎಲ್ಲದಕ್ಕಿಂತ ಅಚ್ಚರಿ ಅಂದ್ರೆ 150 ಮನೆ ತೆರವುಗೊಂಡಿದ್ರು ಹೊಸ ಮನೆಗಾಗಿ 250ಕ್ಕೂ ಹೆಚ್ಚು ಅರ್ಜಿ ಬಂದಿವೆ. ನಿರಾಶ್ರಿತರ ಲೆಕ್ಕ ಕಂಡು ಜಿಲ್ಲಾಡಳಿತ ದಂಗಾಗಿದೆ. TV9ಗೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ರಾಜಕಾರಣಿಗಳೇ ಒತ್ತಡ ಹಾಕ್ತಿದ್ದಾರಂತೆ. ಆದರೆ ಯಾವ ಒತ್ತಡಕ್ಕೂ ಮಣಿಯದೆ ಜಿಲ್ಲಾಡಳಿತ ಕಾನೂನು ಪ್ರಕಾರ ಮನೆ ಹಂಚಲು ಮುಂದಾಗಿದೆ. ಅಂತಿಮ ಪಟ್ಟಿ ತಯಾರಿಸಲು 2 ಷರತ್ತು ವಿಧಿಸಿದೆ. ನಿಯಮ 1, ಆಶ್ರಯ ಯೋಜನೆ ನಿಯಮ ಪಾಲನೆ ಕಡ್ಡಾಯವಾಗಿದೆ. ನಿಯಮ 2, ಸ್ಥಳೀಯ ಪೊಲೀಸರು ಸ್ಥಳದ ಜೊತೆ ನಿರಾಶ್ರಿತರ ದಾಖಲಾತಿ ಪರಿಶೀಲನೆ ಮಾಡಬೇಕು. ಆ ಬಳಿಕವೇ ಜಿಲ್ಲಾಡಳಿತ ಫಲಾನುಭವಿಗಳ ಅಂತಿಮ ಪಟ್ಟಿ ಸಿದ್ಧಪಡಿಸಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕಳುಹಿಸಲಿದೆ. ಕೋಗಿಲು ಸಂತ್ರಸ್ತರಿಗೆ ಮನೆಗಳ ಹಂಚಿಕೆ, ಗಜಪ್ರಸವ ವೇದನೆ. ಈವರೆಗೂ ರಾಜ್ಯದ ಹಲವೆಡೆ ಲಕ್ಷಾಂತರ ಅನಧಿಕೃತ ಮನೆ ತೆರವುಗೊಳಿಸಲಾಗಿದೆ. ಅಲ್ಲಲ್ಲಿ ಮನೆ ಹಂಚಿಲ್ಲ. ಮಾನವೀಯತೆಯಿಂದ ಮನೆ ಕೊಡುವುದಾಗಿ ಸರ್ಕಾರ ಭರವಸೆ ನೀಡಿದೆ. ಆದ್ರೀಗ ಲಕ್ಷಾಂತರ ಕುಟುಂಬಗಳು ಮನೆ ಕೇಳ್ತಾರೆ. ಅದಕ್ಕಾಗಿ ರಾಜೀವ್ ಗಾಂಧಿ ವಸತಿ ನಿಗಮದ 6 ನಿಯಮ ಪಾಲನೆ ಕಡ್ಡಾಯ ಅಂತಾರೆ ಅಧಿಕಾರಿಗಳು. ನಿಯಮ 1, ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು. ನಿಯಮ 2, ವಯಸ್ಸು 18 ವರ್ಷ ಮೇಲ್ಪಟ್ಟಿರಬೇಕು. 3, ಗುರುತಿನ ವಿಳಾಸದ ಪುರಾವೆ ಹೊಂದಿರಬೇಕು. 4, ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಕಂದಾಯ ಇಲಾಖೆಯ ಆದಾಯ ಪ್ರಮಾಣ ಪತ್ರವಿರಬೇಕು. 6, ವಾಸಸ್ಥಳ ದೃಢೀಕರಣಕ್ಕಾಗಿ ರೇಷನ್ ಕಾರ್ಡ್, ಮತದಾರರ ಚೀಟಿ ಇರಲೇಬೇಕು. ಈ ಮಧ್ಯೆ ದಾವಣಗೆರೆಯ ರವೀಂದ್ರನಾಥ ಬಡಾವಣೆಯಲ್ಲಿ ಅಕ್ಟೋಬರ್ 11ರಂದು 36 ಕುಟುಂಬಗಳಿದ್ದ ಮನೆಗಳನ್ನ ತೆರವುಗೊಳಿಸಲಾಗಿತ್ತು. ನಿನ್ನೆ TV9 ನಾವು ನಿರಾಶ್ರಿತರಲ್ವಾ ಅನ್ನೋ ವಿಶೇಷ ಶೀರ್ಷಿಕೆಯಡಿ ವರದಿ ಪ್ರಸಾರ ಮಾಡಿತ್ತು. ಈಗ 3 ತಿಂಗಳಿಂದ ಮನೆ ಇಲ್ಲದೆ ಕಂಗಾಲಾಗಿದ್ದ ಸಂತ್ರಸ್ತರಿಗೆ ಜಿಲ್ಲಾಡಳಿತ ಸೂರಿನ ಭಾಗ್ಯ ಕಲ್ಪಿಸಿದೆ. ಇದು TV9 ಇಂಪ್ಯಾಕ್ಟ್. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH